2350. ಅದಕ್ಕಿಂತ ಜಾಸ್ತಿ. ಹಂಗಾರೆ 2354. ಗೈಸ್ ನಾನು ನೋಡ್ಕೋಬೇಕಿಲ್ಲಿ, ಯಾರಿಗೂ ಮೋಸ ಆಗಂಗಿಲ್ಲ. ಗೈಸ್ ನೋಡಿ, ಮರ ನೀರ್ತಾರೆ ಫುಫ್ ನನಗೆ ಪ್ರೇಮ್ ಬಾಯ್ ಅಂತೂ. ಎಂತೂ ಮಕ್ಕಡೆ ಡಿಪ್ರೆಷನ್ ಮಾಡಿಗೆ ಹೋದ್ರ ಡಿಪ್ರೆಷನ್ ಅಲಗಿಲ್ಲ ಬತ್ತಾತ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಫ್ರೆಂಡ್, ನೀವು ನೋಡ್ತಾ ಇರ್ಬೋದು TNY ಯೂಟ್ಯೂಬ್ ಚಾನೆಲ್. ಇವನ್ ತರ ಒಬ್ಬ ಬರ್ತಾನಲ್ಲ ಅವನ ಅಕ್ಕ. ಇವ್ರು ಗೈಸ್ ವಿನ್ ಆಗಿರೋದು ಬಂದ್ಬಿಟ್ಟು ನಮಸ್ಕಾರ ಕನ್ನಡ ಮಾತಾಡೋಂಥ ಕನ್ನಡ ಹುಲಿಗಳಿಗೆ ವೆಲ್ಕಮ್ ಬ್ಯಾಕ್ ಟು TNY ಯೂಟ್ಯೂಬ್. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾವು ಮಾಡ್ತಿದ್ದೀವಿ ಇನ್ ಬೆಡ್ ಚಾಲೆಂಜ್. ಹಾಗೇನೆ ಅಲ್ಲಿರೋದು ನಮ್ಮ ತಂಗಿ ಮತ್ತು ಪ್ರೇಮ್ ಬಾಯ್ ಇವರಿಬ್ರು ಚಾಲೆಂಜ್ ಮಾಡ್ತಾರಂತೆ. ಈ ಬೆಡ್ಡಲ್ಲಿ ನಾನು ಟಾಸ್ಕ್ಗಳನ್ನ ಕೊಡಬೇಕು, ಅವರು ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಾರೆ. ವಿಡಿಯೋನ ಪೂರ್ತಿ ನೋಡಿ, ಸಾಕಾಗಿರುತ್ತೆ ಗೈಸ್. ಓಕೆ, ಚಾಲೆಂಜಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬಂದುಬಿಟ್ಟು ನಮ್ಮ ಕಡೆ ಇದ್ದಾರೆ ನಮ್ಮ ತಂಗಿ ಮತ್ತು ಪ್ರೇಮ್ ಅವರು. ಇವ್ರು ಗೈಸ್ ಇವರಿಗೆ ನಾನೀಗ ಚಾಲೆಂಜ್ ಕೊಡಬೇಕು. ಟೋಟಲ್ 7 ಟಾಸ್ಕ್ಸ್ಗಳಿರ್ತವೆ, ಡಿಫ್ರೆಂಟ್ ಟಾಸ್ಕ್ಗಳು. ಲಾಸ್ಟ್ವರೆಗೂ ಯಾರು ಇವರಿಬ್ಬರಲ್ಲಿ ಎಷ್ಟು ಟಾಸ್ಕ್ಗಳನ್ನ ವಿನ್ ಆಯ್ತಾರೆ ಅವ್ರಿಗೆ ನಾನು ಪ್ರೈಸ್ ಕೊಡಬೇಕಾಗುತ್ತೆ. ಈ ಬೆಡ್ ಮೇಲೆ ಇರುತ್ತೆ. ಹಾಗೆಯೇ ಈ ಹಾಡುಗಳೆಲ್ಲ ಕಾಪಿರೈಟ್ ಬರುತ್ತೆ ನಿಜವಾಗ್ಲೂ. ಈಗ ನಾನು ಇದನ್ನು ಈಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಓಕೆ ಗೈಸ್, ಫಸ್ಟ್ನೇ ಟಾಸ್ಕಲ್ಲಿ ನಮ್ಮ ಪ್ರೇಮ್ ಬಾಯ್ ಅವ್ರು ವಿನ್ ಆಗಿಲ್ಲ. ಮಾಫ್ ಕರ್ನಾ ಗೈಸ್, ಈಗ ಫಸ್ಟ್ನೇ ಟಾಸ್ಕ್ ಕೊಡೋಣ. ಈಗ ಏನು ಮಾಡೋದಂತ ಗೆಸ್ಸಿಂಗ್ ಮಾಡಬೇಕು. ಗೆಸ್ಸಿಂಗ್ ಮಾಡೋದಂತ ವಿಡಿಯೋನ ಫಸ್ಟ್ ಟಾಸ್ಕ್. ಈಗ ರೋಜಾ ಕಾಯಿಗೆ ಬದಲು ಈಗ ಅವಳಿಗೆ ಏನಾದ್ರು ಸುಳ್ಳು ಹೇಳಿ ನಮಸ್ಕಾರ ಹೇಳಿ. ಈಗ ಬೆಕ್ಕು ಸತ್ತಾಯ್ತು. ಬೆಕ್ಕಿನ ವಾಸನೆ ಇನ್ನೂ ಹೋಗಿ ಬರ್ರೆ ನೋಡಿ ಇಲ್ಲಿ ರೋಜಕ್ಕ ಅವ್ರು ಆಕೆ ಒಂದು ವಿಷಯ ಗೊತ್ತಾಯ್ತು. ಬೇರೆ ಹೊಡೆದಾಟ ಗೊತ್ತಿಲ್ಲ ಕೈಯನಪ್ಪ. ಕಡಿಮೆ ಹೊಡೆದಾಟ ಅಲ್ಲ, ಬೇರೆ ಪೊಲೀಸರ ನಮಗೆ ವಿಡಿಯೋ ಮಾಡಿ ಬಿಡೋದೇ ಬಿಡೋದು. ನೀವೇ ನೋಡಿದ್ರೆ ಕಮೆಂಟ್ ಮಾಡಿ. ಬೇರೆ ಆಯ್ತಾ ಅಲ್ವಾ? अच्छी बात कही ಹೇಳು ಲಕ್ಷ್ಮಮ್ಮ ಹೊಸ ತಂದೆಯ ನಾನು ಲಕ್ಷ್ಮಮ್ಮ ಹೊಸ ತರ್ತೀನಿ ತರ್ಬೇಕ ತಂದಿತ್ತೇನು ನೋಡು ಕೇಳು. ಯಾವಾಗ ಇವನು ನೋಡ ಇವನ್ನ ಹೆಂಗ್ ಬೇಕು ಹಂಗಿರ್ತೀವಿ, ಹಂಗಂಗೆ ಮಾಡ್ತೇನೆ ನೋಡ ಯೂಟ್ಯೂಬ್ಗೆ ಹಾಕಕ್ಕೆ ಹೋಗಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಹಾಯ್ ಫ್ರೆಂಡ್, ನೀವು ನೋಡ್ತಾ ಇರ್ಬೋದು TNY ಯೂಟ್ಯೂಬ್ ಚಾನೆಲ್. ಇವನ್ ತರ ಒಬ್ಬ ಬರ್ತಾನಲ್ಲ ಅವನ ಅಕ್ಕ. ರೀಲ್ಸ್ ಬರ್ತಾನಲ್ಲ ಇವನ್ ಸೇಮ್ ಹಂಗೆ ವಿಡಿಯೋ ಕಟ್ ಮಾಡ್ಬಿಟ್ಟು ಈಗ ಆನ್ ಮಾಡ್ತಾ. ಅದು ಬಿದ್ದ ಅವನೇನ್ ಮಾಡ್ಬಿಟ್ಟು ಆಸ್ಪತ್ರೆ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಕಟ್ ಮಾಡ ಡಿಪ್ರೆಷನ್ ಮಾಡಿಗೆ ಹೋದ್ರ. ಡಿಪ್ರೆಷನ್ ಅಲಗಿಲ್ಲ ಬತ್ತಾತ. मतलब वो अलग ही लेवल का बंदा था नहीं. ನೇರಿಕಾ ಅವರು ಮಸ್ತ್ ಫಸ್ಟ್ ಟಾಸ್ಕ್ ಇವ್ರಿಗೆ ಕೊಟ್ಟಿದ್ದು ಇದು ರೋಜಾ ಕಾಯಿನ ಸುಳ್ಳು ಹೇಳಿ ನಂಬಿಸ್ಬೇಕಂತ. ಆ ಟಾಸ್ಕ್ ಅಲ್ಲಿ ಇಬ್ರು ಡ್ರಾ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಬ್ರು ಸೇರಿ ನಂಬಿಸಿದ್ದಾರೆ. ಟಾಸ್ಕ್ ಗೆದ್ದಿದ್ದಾರೆ, ಆದ್ರೆ ಡ್ರಾ ಆಗಿದೆ. ಅವ್ರಿಗೆ ಅರ್ಧ ಪಾಯಿಂಟು, ಇವ್ರಿಗೆ ಅರ್ಧ ಪಾಯಿಂಟು, ಅವ್ರಿಗೆ ಅರ್ಧ ಪಾಯಿಂಟು. ಹಾಗಾಗಿ ಈಗ ಸೆಕೆಂಡ್ ಟಾಸ್ಕ್ ಕೊಡ್ತೀನಿ. ಸೆಕೆಂಡ್ ಟಾಸ್ಕ್ ಬಂದ್ಬಿಟ್ಟು ಡ್ರಿಂಕಿಂಗ್ ಕಾಫಿ. ನೋಡಿ ಗೈಸ್, ನನ್ನ ಮಗ್ ಇಲ್ಲಿದೆ. ಯಾಕಂತ ಅಂದ್ರೆ ನಾನು ಇದು ಸುದೀಪ್ ಅಲ್ಲ ಗೈಸ್, ಇದು ಚಾಲೆಂಜಿಂಗ್ ಕೊಡೋಣ ಸುದೀಪ್. ಬಿಲ್ಡಪ್ ಜಾಸ್ತಿ ಆಯಿತು. ತಡಿ, ಕುಡಿಯೋಂಗಿಲ್ಲ ಹಿಡ್ಕ. ಸೆಕೆಂಡ್ ಅವನೇ ತಾಂತಿದ್ದಾನೆ ಗೈಸ್. ಇವಾಗ ಇದರಲ್ಲಿ ಯಾರು ಫಸ್ಟು ಕುಡ್ದು ಮುಗಿಸ್ತಾರೆ ಅವ್ರು ಬಂದ್ಬಿಟ್ಟು ಸೆಕೆಂಡ್ ಟಾಸ್ಕಲ್ಲಿ ಏನಾಯ್ತಾರೆ. 1 2 3 ಸ್ಟಾರ್ಟ್ ಗೋ. ಸೆಕೆಂಡ್ ನೋಡಿ, ಮರ ನೀರ್ತಾರೆ ಫುಫ್ ನನಗೆ ಪ್ರೇಮ್ ಬಾಯ್ ಅಂತೂ. ಎಂತೂ ಮಕ್ಕಡೆ
ಗೈಸ್ ಈ ಟಾಸ್ಕಿಗೆ ನಾನು ಬರ್ತೀನಿ ಅಂದ್ರೆ ಈ ಟಾಸ್ಕ್ಗಳಿಗೆಲ್ಲ ಇವರು ಬೇಡ ಅಂತ ಅಂದ್ರು ನನ್ನ, ಹಂಗಾಗಿ ಗೈಸ್ ನಾನು ಸಪ್ರೇಟ್ ಆಗಿ ಅವನಾದ್ರೂ ಕಾಫಿ ಕುಡಿಯೋದ್ರು ಫಸ್ಟ್ ಗೈಸ್ ಎಂತ ಸುಡೋದ ಕುಡ್ದಾಕ್ತಾನೆ ಅದಕ್ಕೆ ಬೈ. ಗೈಸ್ ನೋಡಿ ನಮ್ಮ ಮಗು ಗೈಸ್ ಫೈನಲ್ ಸ್ಟೇಜಿಗೆ ಬಂದಿದೆ. ಈಗ ಫೈನಲ್ ಸ್ಟೇಜಿಗೆ ಮರ ನಿಕ್ತಾ ಇದಾರೆ ನೋಡಿ ಇಬ್ರು. ಪ್ಲೀಸ್ ನಮ್ಮ ತಂಗಿದ್ರಲ್ಲಿ ಇನ್ನ ಅರ್ಧ ಇದೆ. ಅವರು ಮುಗಿಸಿಟ್ಟು ಈ ಟಾಸ್ಕ್ನ ವಿನ್ ಆಗಿರೋದು ಬಂದ್ಬಿಟ್ಟು ನಮ್ಮ ಪ್ರೇಮ್ ಭಾಯ್ ಅವರು. ಬೈ ವಿನ್ ಆಗಿರೋದಕ್ಕೆ ಏನು ಹೇಳ್ತೀರಾ ನೀವು? ಬೈ ವಿನ್ ಆಗಿರೋದು ನೀವೇನು ಹೇಳ್ತೀರಾ? ಅರ್ಥ ಇದೆ ನಾನು ಏನಂತ ಹೇಳಿ. ಕಾಫಿ ಇಗ್ಗದ್ರಲ್ಲಿ ಬಂದ್ಬಿಟ್ಟು ನಮ್ಮ ಪ್ರೇಮ್ ಭಾಯ್ ಅವರು ವಿನ್ ಆಗಿದ್ದಾರೆ ನೋಡಿ ಹೆಂಗಾಡ್ತಾರೆ. ಕುಡಿಯಕ್ಕಲ್ಲ ಓಕೆ ಸಾಕು ನಮ್ಮ ತಂಗಿ ಒಪ್ಕೊಂತಿಲ್ಲ. ಯಾಕಂತಂದ್ರೆ ಅಯ್ಯೋ ಇದು ತೋರ್ಸೋದು ಪ್ರೂಫ್ ತೋರಿಸ್ಬೇಕು ಗಾಯ್ಸಿಗೆ. ಬಸ್ ನೋಡಿ ಇಲ್ಲಿ ನಮ್ಮ ಪ್ರೇಮ್ ಭಾಯ್ ಅವ್ರದ್ದು ಇವ್ರದ್ದು ಅರ್ಧ ಇದ್ರೆ ಇದು ಕುಂತೈತೆ. ಹಾಗಾಗಿ ಈ ಚಾಲೆಂಜ್ನ ನಮ್ಮ ತಂಗಿ ಅವ್ರು ಒಪ್ಕೊಂತಲ್ಲ. ಇಳಿದಿರೋದು ತೋರ್ಸಂಗಿಲ್ಲ. ಹೊತ್ತು ನೀನು ಇದೋ ವಿಷಯ. ಅಯ್ಯಯ್ಯೋ ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿ. ಯಾಕಿರ್ಬೋದು ನನ್ನ ಗಂಟ್ಲೇನ್ ಕುಡಿಸ್ಬಿಟ್ಟು ಈಗ ಚಾಲೆಂಜ್ ಸರಿ ಇಲ್ಲ ಅಂದ್ರೆ ಯಾರು ನ್ಯಾಯ? ತರ್ರಿ ಬೈ. ಈಗ ಹೇಳ್ತೀನಿ ಓದ್ಸಲಿ ನಿಜ ಹೇಳ್ಬೇಕಂದ್ರೆ ನೀನ್ ಗೆದ್ದಿದ್ದೆ. ಅಂದ್ರೆ ಅವಕೇನು ವರ್ಷದಲ್ಲಿ 7 ಸಪೋರ್ಟ್ ಮಾಡಿದ್ಲು, ಹಂಗಾಗಿ ಡ್ರಾ ಕೊಟ್ಟಿದ್ನಾ. ಈ ಸಲ ಕೇಳಿ ಇಲ್ಲಿ ಇದು ಬರೀ ಅರ್ಧದಲ್ಲಿ ಪೂರ್ತಿ ತುಂಬುತ್ತೆ. ಈಗ ಒಂದು ಕೆಲಸ ಮಾಡ್ತೀನಿ. ಇವಳಿಗೆ 1 ಪಾಯಿಂಟ್, ಅರ್ಧ ಇವಳಿಗೆ 1 ಪಾಯಿಂಟು, ನಿಮ್ಗೆ 1 ಪಾಯಿಂಟು. ಇದರಲ್ಲಿ ಮೋಸ ಮಾಡೋಕ್ಕಾಗಲ್ಲ. ಯಾರು ಕರೆಕ್ಟಾಗಿ ಅರ್ಧ ಮಾಡಿ ನೋಡಿ ಗೈಸ್. ಈಗ ನೆಕ್ಸ್ಟ್ ವಾಟರ್ ಡ್ರಿಂಕಿಂಗ್ ಚಾಲೆಂಜ್ ಕೊಡ್ತೀನಿ ಅವ್ರಿಬ್ರಿಗೂ. ಪಕ್ಕ ಬಗ್ಸಿದ್ದೀನಿ ಗೈಸ್. ಈಗ ಇದರಲ್ಲಿ ಯಾರು ಅಂತ ಏನು ಹೇಳಂಗಿಲ್ಲ. ಇವಾಗ ನೋಡೋಣ, ಕುಡಿಲೇಬೇಕು. ಇದು ಪೂರ್ತಿ ಯಾರು ಫಸ್ಟ್ ಕುಡಿದು ಖಾಲಿ ಮಾಡ್ತಾರೋ ಅವ್ರು ಬಂದ್ಬಿಟ್ಟು ಈ ಟಾಸ್ಕಿನ ಗೇಮಿನ ವಿನ್ನರು. ತಳ್ದಂಗೆ ರೆಡಿ? ಏಕೆ ಇದು 3ನೇ ಟಾಸ್ಕಿನು? ಇನ್ನೂ 4 ಟಾಸ್ಕ್ಗಳು ಇದಾವೆ. ಇನ್ನು ಒಂದೊಂದು ಪಾಯಿಂಟ್ ಆಯ್ತಾ ಇಬ್ರಿಗೂ? ಏನು ತಿನ್ನ? ಸರಿ ಆಯ್ತು. ರೆಡಿ 1 2 3 ಸ್ಟಾರ್ಟ್ ಗೋ. ಗೈಸ್ ನೋಡಿ ಇದು ಹೆಂಗೆ ಕುಡಿತಾರೆ ಪಟ ಮಣ. ಗೈಸ್ ನಾನು ನೋಡ್ಕೋಬೇಕಿಲ್ಲಿ, ಯಾರಿಗೂ ಮೋಸ ಆಗಂಗಿಲ್ಲ. ಪ್ರೇಮ್ ಭಾಯ್ ಅವರು ಆಲ್ರೆಡಿ ಮುಗಿಸಿದ್ದಾರೆ. ಇಲ್ಲಿ ನಮ್ಮ ತಂಗಿದು ಇನ್ನೂ ಉಳ್ಕೊಂಡಿದೆ. ಗೈಸ್ ಈ ಟಾಸ್ಕಲ್ಲಿ ಕ್ಲಿಯರ್ ಕಟ್ಟಾಗಿ ನಿಮಗೆ ಕಾಣಿಸ್ತಿರೋ ಥರನೇ ಯಾವುದೇ ತೀರ್ಮಾನ ಇಲ್ದಲೆ ಗೆದ್ದಿರೋದು ನಮ್ಮ ಪ್ರೇಮ್ ಭಾಯ್ ಅವರು. ಈಗ ಪಾಯಿಂಟ್ಸ್ ಕೊಡ್ತೀವಿ. ಪಾಯಿಂಟ್ಸ್ ಬಂದ್ಬಿಟ್ಟು ಪ್ರೇಮ್ ಭಾಯ್ ಅವ್ರಿಗೆ 2, ನಮ್ಮ ತಂಗಿಯವ್ರಿಗೆ 1. ಅವ್ರು ಅರ್ಧ 1 ಮಾಡ್ಕೊಂಡಿದ್ದಾರೆ ನಮ್ಮ ಪ್ರೇಮ್ ಭಾಯ್ ಅವರು. ಓಕೆ ಗೈಸ್, ಈಗ ನೆಕ್ಸ್ಟ್ ಟಾಸ್ಕ್ ಇವ್ರಿಗೆ ಬಂದ್ಬಿಟ್ಟು ನನ್ನ ಒಂದು ಚಾನಲ್ನಲ್ಲಿ ಈಗ ಪ್ರೆಸೆಂಟ್ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳ್ಬೇಕು. ಪ್ರೆಸೆಂಟು ಇವ್ರಿಗೊಂದು ಚಾನ್ಸ್ ಇರುತ್ತೆ, ನಿಂಗೊಂದು ಚಾನ್ಸ್, ಇವ್ರಿಗೊಂದು ಚಾನ್ಸ್. ಆ ಥರ ರೆಡಿ ಸೆಟ್ ಗೋ. ಫಸ್ಟ್ ನಮ್ಮ ತಂಗಿ ಕೇಳ್ತೀನಿ, ಎಷ್ಟಿರ್ಬೋದು? ರಾಂಗು ಗೈಸ್. ಈಗ ಇವ್ರಿಗೆ 1799. ಓ ಗೈಸ್ ಪಕ್ಕ ಗೊತ್ತು ಗೈಸ್ ಇವ್ರಿಗೆ. ಯಾಕಂದ್ರೆ ದಿನ ನೋಡ್ತಾನೆ ಇರ್ತಾನೆ, ಹಂಗಾಗಿ ಗೊತ್ತಿದೆ. ಇವಾಗ ಪಕ್ಕ ಈಗ ಯಾರಿಗೂ ಮೋಸ ಆಗ್ಬಾರ್ದು ಅಂತಂದ್ರೆ ವಾಚ್ ಅವರ್ಸ್ ಎಷ್ಟು ನಂದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೇಕು. ನಿಮ್ದು ಹೇಳಿ, ಗೆಸ್ ಮಾಡ್ತಂಗೆ. ಅವರೇಜ್ ಒಳಗೆ ಹೇಳ್ತೀನಿ ನೋಡಿ. 4000ಕ್ಕಿಂತ ಕಡಿಮೆ ಐತೆ, 2000ಕ್ಕಿಂತ ಜಾಸ್ತಿ ಐತೆ. 3000. ಓಕೆ, ಕಡಿಮೆ 2.5 ಕಡಿಮೆ ಐತೆ. ಇನ್ನು 2,500ಕ್ಕಿಂತ ಕಡಿಮೆ. 2400. ಅದಕ್ಕಿಂತ ಕಡಿಮೆ. 2355. 1355. ಅದಕ್ಕಿಂತ ಕಡಿಮೆ. 2350. ಅದಕ್ಕಿಂತ ಜಾಸ್ತಿ. 2354. ಅದಕ್ಕಿಂತ ಕಡಿಮೆ.
2352. ದ ಗೆಸ್ಸಿಂಗ್ ಈಸ್ ಕರೆಕ್ಟ್. ಇದು ಪಕ್ಕ ಬೈ ಈಗ ಇದು ಮೋಸ ಆಗಲ್ಲ, ಇದು ಮೋಸ. ಪಾಯಿಂಟ್ಸ್ ಹೇಳ್ತೀನಿ ಕೇಳಿಸ್ಕ. ನಿಂಗೆ 3 ಪಾಯಿಂಟ್ ಐತೆ, ಹುಡುಗಿ 2 ಪಾಯಿಂಟ್ ಐತೆ. ಓಕೆನಾ? ಅಂದರೆ ಸಬ್ಸ್ಕ್ರೈಬರ್ಸ್ ಅದು ಸೇರಿಸಿ ನಿನಗೆ 2 ಓಕೆ. ಇನ್ನು 2 ಇದ್ದಾವೆ. 2ಕ್ಕೆ 2 7 ಗೆದ್ರೆ 7 ಇನ್ನು 2ಕ್ಕೆ 1 ನೀನು ಗೆದ್ರು ನೀನೇ ವಿನ್ನು. ಓಕೆನಾ? ಇನ್ನು 2 ಟಾಸ್ಕು. 2ಕ್ಕೆ 2 ನೀನೇ ಗೆಲ್ಬೇಕು. ಗೈಸ್ ಇವಾಗ ನೆಕ್ಸ್ಟು ಮೈಂಡ್ ಗೇಮ್ ಕೊಡ್ಬೇಕು ಇವ್ರಿಗೆ. ಮೈಂಡ್ ಗೇಮ್ ಏನಪ್ಪ ಅಂತಂದರೆ ಕ್ಯಾಲ್ಕುಲೇಷನ್ ಕೊಡ್ತಾಯಿದ್ದೀನಿ, ಮಲ್ಟಿಪ್ಲಿಕೇಶನ್ದು. ಈಗ ಮಲ್ಟಿಪ್ಲಿಕೇಶನ್ದು ಬಂದುಬಿಟ್ಟು 23 ಇಂಟು 24 ಎಷ್ಟು ಹೇಳ್ರಿ ಪಟಾಪಟ? 24. 23 ಇಂಟು 20. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಾನು ಕಷ್ಟೊತ್ತಿಗೆ ಲೆಕ್ಕ ಮಾಡ್ಕೊಂತಿರ್ತೀನಿ ಪಟ್ಟನೆ. ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ಇವರು. ಬರ್ಕೊಳಂಗಿಲ್ಲ, ಎಲ್ಲೂ ಬರ್ಕೊಳಂಗಿಲ್ಲ, ಏನು ಮೋಸನೇ ಮಾಡೋಂಗಿಲ್ಲ. 23 ಇಂಟು 20. ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಉತ್ತರ ತೋರಿಸ್ತೀನಿ ಮೊದಲು, ಆಮೇಲೆ ಅವ್ರನ್ನ ನೋಡೋಣಂತೆ. ಇಲ್ಲ ಅವೆಲ್ಲ ಏನು ಬರ್ಕೊಳಂಗಿಲ್ಲ. ಮೈಂಡ್ ಕ್ಯಾಲ್ಕುಲೇಷನ್ ಹೇಳ್ಬೇಕು ಅಷ್ಟೇ. ತಪ್ಪು ಸರಿ ನಾನು ಅಷ್ಟೇ ಹೇಳೋದು. ಹಾಂ ಓಕೆ, ನಂದೇ ಆಗಿರ್ತದೆ. ಇದು ತಪ್ಪು. 512. ಈಗ ಲೆಕ್ಕ ಮಾಡ್ಕೊಳ್ಳಿ. ಗೈಸ್ ಇವಾಗ ಬಂದ್ಬಿಟ್ಟು ಈ ಒಂದು ಎಷ್ಟೇ? 512. 512. ನಿಂದು 552. 552. ಗೈಸ್ ಈ ಟಾಸ್ಕಲ್ಲಿ ಯಾರು ವಿನ್ ಆಗಿರ್ಬೋದು? ಈ ಟಾಸ್ಕಲ್ಲಿ ವಿನ್ ಆಗಿರೋದು ಬಂದ್ಬಿಟ್ಟು ಪ್ರಾರ್ಥನಾ ಅವರು. ಗೈಸ್ ತಪ್ಪಲ್ಲ, ಕರೆಕ್ಟು. ಪೆನ್ನಲ್ಲಿ ಬೇಡ, ಕ್ಯಾಲ್ಕುಲೇಟರಲ್ಲೇ ಮಾಡಿ ತೋರಿಸ್ತೀನಿ ಈಗ. ಬೇಡ ಗೈಸ್, ಪೆನ್ನಲ್ಲೇ ಮಾಡ್ತಾರಂತೆ ನಮ್ಮ ಪ್ರೇಮ್ ಬಾಯ್ ಅವರು. ಒಂದ್ಸಲಿ ತಗೊಳ್ರಿ. ಈಗ ಪ್ರೇಮ್ ಬಾಯ್ ಲೆಕ್ಕ ಮಾಡಿ ನೋಡ್ತಾರೆ ಈಗ. 4 ಇಂಟು 23. 3 4 12. 2 ಒಂದಷ್ಕ 3 6 1 7 2 4 8 2 2 10 2 4. ಓಕೆ. 2 2 15. Incoming voice call from Rama on SIM-SIM2. 15 ಒಂದಷ್ಕ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಸೂಪರ್ ಗೆಸ್ಸಿಂಗ್ ಮಾಡಿ ನಮ್ಮ ಪ್ರಾರ್ಥನಾ ಅವರು ಇದರಲ್ಲಿ ವಿನ್ ಆಗಿದ್ದಾರೆ. 4 ಲೆಕ್ಕ ತಗೊಂಡು ನಮ್ಮ ಪ್ರೇಮ್ ಬಾಯ್ ಅವರು ಸೋತಿದ್ದಾರೆ. ಈಗ ಇರೋದು ರಿಯಲ್ ಟಾಸ್ಕ್ 3 ಇದೆ. ಈಗ ನಾನು ಪಕ್ಕಾ ಟಾಸ್ಕ್ ಕೊಡಬೇಕು. ನಾನು ಎಂಥ ಟಾಸ್ಕ್ ಕೊಡಬೇಕಂದ್ರೆ ನನ್ನ ಮೈಂಡ್ ಚೆನ್ನಾಗಿರಬೇಕು. ನಾನು ಎಂಥ ಟಾಸ್ಕ್ ಕೊಡ್ತೀನಿ ಅದ್ರ ಮೇಲೆ ಯಾರು ವಿನ್ ಆಯ್ತು ಅಂತ ಗೆಸ್ ಆಗುತ್ತೆ. ಓಕೆ ಗೈಸ್, ನೆಕ್ಸ್ಟ್ ಚಾಲೆಂಜ್ನ ಹುಡ್ಕೊಂಡೋದು ಬರ್ತೀನಿ. ಅಲ್ಲಿವರೆಗೂ ಇವರು ಸಣ್ಣ ಬ್ರೇಕ್ ತಗೊಳ್ಳಿ. ಗೈಸ್ ಇವಾಗ ಒಂದು ಟಾಸ್ಕ್ ಕೊಡ್ತಾಯಿದ್ದೀನಿ. ಗೈಸ್ ನೋಡಿ, ಇಲ್ಲಿ ಟಾಸ್ಕ್ ರೂಲ್ಸು ಬಂದ್ಬಿಟ್ಟು ಹಿಂಗೆ ಬಡ್ದಾಗ ಅವ್ರು ಚಪ್ಪಾಳೆ ಹೊಡಿಬೇಕು. ನಾನು ಬಡ್ದಿದ್ದಾಗ ಅವರು ಚಪ್ಪಾಳೆ ಬಡಿಯೋಂಗಿಲ್ಲ. ಯಾವ ಬೋಳಿ ಮಗನಿಗೆ ಅರ್ಥ ಟಾಸ್ಕ್ ಇದೆ. ಅರ್ಥ ಆಯ್ತಾ? ಅದು ಆಮೇಲೆ ಅವ್ರು ಔಟು. ಹಾಂ ರೆಡಿ ಕೈ ಹಿಂಗೆ ಹಿಡ್ಕೋಬೇಕು. ಹಾಂ ಗೈಸ್ ಇಲ್ಲ ಹೊಡೆದಿಲ್ಲ. ಅವ್ನು ಬಿಟ್ಟಿರೋ ಅದನ್ನ ಅವ್ನು ಮೊದಲೇ ಟಚ್ ಮಾಡಿ ಇಟ್ಕೊಂಡಿದ್ದ.
ಗೈಸ್ ಬಳೆನೇ ಹೊಡೆದ. ಕೈ ಬಳೆ ಕೊಡ್ತೀರಾ? ಕೈ ಬಳೆ ಕೊಡ್ತೇನೆ. ಕೈ ಬಳೆ ಕೊಡಿಸ್ಬೇಕು. ಟಾಸ್ಕ್ ಮಾಡಕ್ಕಲ್ಲ ಇಲ್ಲ ಕನ್ಫ್ಯೂಸ್ ಇರ್ಬೇಕು. ಮಾಡಕ್ಕಾಯ್ತಲ್ಲ ಕಣ. ಇದು ನೋಡಿ ಈ ಥರ ಟಾಸ್ಕ್ ಇರಬೇಕು ಗೈಸ್. ನೋಡಿ ಬಡಿಯೋದಕ್ಕೆ ಚೆನ್ನಾಗಿ ಬಡಿಯೋದು ಕಾಣಿಸ್ಬೇಕು. ಓಕೆ ಗೈಸ್, ಲೋಟಕ್ಕೆ ಬಡಿತು ನೀರು. ಲೋಟಕ್ಕೆ ಬಡಿದ್ರೆ ಪಕ್ಕ ಇದು ಕಾಣಿಸುತ್ತೆ ಗೈಸ್. ನೋಡ್ತಾ ಇದ್ದೀರಾ? ಇಲ್ಲ ಬಡಿತಿದ್ದೀನಿ. ಗೈಸ್ ಬಂದ್ಬಿಟ್ಟು ಈ ಟಾಸ್ಕಲ್ಲಿ ಬಂದ್ಬಿಟ್ಟು ಪ್ರೇಮ್ ಭಾಯ್ ಅವರು ವಿನ್ ಆಗ್ತಾರೆ, ನಮ್ಮ ತಂಗಿ ಅವರು ಸೋತಿದ್ದಾರೆ. ಗೈಸ್ ನೋಡಿ ಗೈಸ್, ನಮ್ಮ ಪ್ರೇಮ್ ಭಾಯ್ ಅವರು ವಿನ್ ಆಗಿದ್ದಾರೆ. ಈಗ ನಮ್ಮ ತಂಗಿ ಅವ್ರದ್ದು ಒಂದು ಅಪೀಲ್ ಇತ್ತು ಫಸ್ಟ್ಲೇ. ಇದೇ ಥರ ಚಾಲೆಂಜಿಂಗ್ ಡೈಲಿ ವಿಡಿಯೋಗಾಗಿ ಇಲ್ಲ TN ಭಾಯ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಯ್.